ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಮುಂದೆ ವ್ಲಾಗ್ ಮಾಡೋಣ ಅಂತ. ಇಷ್ಟು ದಿನ ಎಲ್ಲರೂ ವ್ಲಾಗ್ ಮಾಡು ಅಂತ ಹೇಳ್ತಿದ್ರು. ಸೊ ನನಗೇನೆ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇನ್ನು ಮುಂದೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನನ್ನ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಆರಾಧನೆ ಟೈಮಲ್ಲೆಲ್ಲ ಹೋದಾಗೆಲ್ಲ ತುಂಬ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಬಟ್ ಅದು ಸ್ವಲ್ಪ ಮಿಸ್ಸಿಂಗ್ ಆಗಿದೆ. ಆ್ಯಂಡ್ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾನು ಹೋಗೋಕ್ಕಾಗಿಲ್ಲ. ಇಲ್ಲೇ ನಮ್ಮ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ, ರಾಯರ ಮಠ ಇದೆ, ಒಂದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ದೇವಿ ಇದ್ದಾರೆ, ವೆಂಕಟೇಶ್ವರ ಸ್ವಾಮಿಗಳಿದ್ದಾರೆ. ತುಂಬ ಚೆನ್ನಾಗಿದೆ. ಮೈಸೂರು ಅಕ್ಕಪಕ್ಕ ಇರೋರು ಒಂದು ಸರಿ ವಿಸಿಟ್ ಮಾಡಿ. ಅದು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದು ಸರಿ. ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ಆಶೀರ್ವಾದ ತೊಗೊಂಡು ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ವೀಡಿಯೋ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಅದೊಂದು ವೀಡಿಯೋ ಹಾಕ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ನನಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಮೊದಲನೇ ವೀಡಿಯೋ, ತುಂಬ ತಪ್ಪುಗಳಿರುತ್ತೆ. ಆ ತಪ್ಪುಗಳು ಏನಿದೆ ಅದನ್ನು ಕಾಮೆಂಟ್ ಮಾಡಿ, ನಾನು ಸರಿ ಮಾಡ್ಕೊತೀನಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಈಗ ನಾವು ಕೂಡ ಹೊರಟಿದ್ದೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಈ ರೋಡ್ ಬಂದು ಟಿ ನರಸೀಪುರ ರೋಡು. ಮುಂದೆ ಹೋದರೆ ಚಿಕ್ಕಹಳ್ಳಿ ಅಂತ ಸಿಗುತ್ತೆ. ಅಲ್ಲೇ ಚಿಕ್ಕಹಳ್ಳಿ ಬಿಟ್ಟು ಸ್ವಲ್ಪ ಮುಂದೆ ಹೋದ ತಕ್ಷಣ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ನಿಮಗೆ, ಕಾಮಧೇನು ಕಲ್ಪವೃಕ್ಷ ಕ್ಷೇತ್ರ ಅಂತ ಹೇಳಿ. ಸೊ ಆರಾಮಾಗಿ ಹೋಗ್ಬಹುದು, ಏನಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ನೋಡಿ, ಇದೆ ಆರ್ಚು, ಕಲ್ಪವೃಕ್ಷ ಕ್ಷೇತ್ರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಏನೋ ಒಂಥರ ಖುಷಿ ಅಂತ ಅನಿಸುತ್ತಲ್ಲ, ರಾಯರ ಮಠಕ್ಕೆ ಹೋಗೋದೇ ನನಗೆ ನಿಜವಾಗ್ಲೂ ತುಂಬ ಖುಷಿ ಅಂತ ಅನಿಸುತ್ತೆ. ಒಂದು ಗುಡ್ ವೈಬ್ ಸಿಗುತ್ತೆ ಅಲ್ಲಿ. ನೋಡಿ, ಹೊರಗಡೆಯಿಂದ ಈ ಥರ ಇದೆ. ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಆ್ಯಂಡ್ ಇಲ್ಲೇ ನೋಡಿ ರಾಯರ ಬೃಂದಾವನ. ನಮ್ಮ ರಾಯರ ನೋಡೋಕ್ಕೆ ಏನು ಖುಷಿ ಅಲ್ಲ ನಮಗೆ ನಿಜವಾಗ್ಲೂ. ಅವರ ಆಶೀರ್ವಾದ ಒಂದಿದ್ದರೆ ಸಾಕು ಫ್ರೆಂಡ್ಸ್, ನಿಜವಾಗ್ಲೂ. ಆ್ಯಂಡ್ ಇಲ್ಲಿ ಮೇಯ್ನ್ ಬಂದು ಅನ್ನಪೂರ್ಣೇಶ್ವರಿ ದೇವಿ ಇದ್ದಾರೆ. ಅದೊಂದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ನನಗೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ವೆಂಕಟೇಶ್ವರ ಸ್ವಾಮಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಗುರುಗಳ ಪ್ರತಿರೂಪ. ಆ್ಯಂಡ್ ಇಲ್ಲಿ ಅಕ್ಕಿ ಸೇವೆ ಅಂತ ಮಾಡಿಸ್ತಾರೆ. ಅಕ್ಕಿ ಬೆಲ್ಲ ಮತ್ತು ಪೂಜೆ ಮಾಡಿಸಿ 100 ರೂಪಾಯಿ ಆಗುತ್ತೆ ಅದು ಅಕ್ಕಿ ಪೂಜೆ ಮಾಡಿಸೋದು. ಅದನ್ನು ಕೂಡ ಒಂದು ಚಿಕ್ಕ ಪ್ಯಾಕೆಟ್ ನಮಗೆ ರಿಟರ್ನ್ ಕೊಡ್ತಾರೆ. ಅದನ್ನು ತಂದು ನಾವು ರೆಗ್ಯುಲರಾಗಿ ಮನೇಲಿ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡ್ಕೊಬೋದು. ತುಂಬ ಒಳ್ಳೆಯದು ಅದು ಮಾಡಿಸಿ. ಆ್ಯಂಡ್ ದರ್ಶನ ಎಲ್ಲ ಮುಗೀತು. ನಾನು ಕೂಡ ರಾಯರಲ್ಲಿ ಕೇಳ್ಕೊಂಡಿದ್ದೀನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ. ಆ್ಯಂಡ್ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲರೂ ಸಪೋರ್ಟ್ ಇದ್ದರೆ ಒಳ್ಳೆಯದಾಗೇ ಆಗುತ್ತೆ. ಆ್ಯಂಡ್ ಇಲ್ಲೇ ಕೂಡ ಪ್ರಸಾದ ಕೂಡ ಸಿಗುತ್ತೆ. ನಾವು ಪ್ರಸಾದ ತಿಂದು ದರ್ಶನ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.